ಒಂದು ಹೊಸ ಗಾಡಿ ನೋಡ್ತಾ ಇರ್ಬೋದು ನೀವು, ಅಲ್ಟ್ರಾ T16 ಅಂದ್ಬಿಟ್ಟು ಗಾಡಿಯ ಸ್ಲೀಪರ್ ಕ್ಯಾಬಿನ್ ಬರ್ತದೆ. ತುಂಬಾ ಜನ ಟಿಪ್ಪರ್ ಕೇಳ್ತಾನೆ ಇದ್ರಿ ಅಲ್ವಾ, ಬನ್ನಿ ಇವಾಗ ಫೈನಲಿ ನಾನು ನಿಮಗೆ ಟಿಪ್ಪರ್ ತೋರಿಸ್ತೀನಿ. ಆಗ್ಲಿಂದ ತುಂಬಾ ದೊಡ್ಡ ಗಾಡಿ, ಎಲ್ಲಾ ತರದ ಗಾಡಿ ತೋರಿಸ್ಬಿಟ್ಟು ಇದೇ ಸರ್ ಇದು ಕೂಡ ಸೂಪರ್ ಆಗಿದೆ ಗಾಡಿ. ಮೂರ್ತಿ ಚಿಕ್ಕದು ಸರ್, ಕೀರ್ತಿ ಬಾರಿ ದೊಡ್ಡದು. ಈ ಗಾಡಿ ನೋಡ್ತಾ ಇರ್ಬೋದು ನೀವು, ಅಲ್ಟ್ರಾ T7 ಅಂತ. ಈಗ ಯಾವ ಸರ್ ಇದು? ಮತ್ತೊಂದು ದೊಡ್ಡನೇ ಸರ್ 407 ಹುಡುಕ್ತಾ ಇದ್ರಲ್ಲ ಸರ್, ಆ ಜಮಾನದಲ್ಲಿ ಟ್ಯಾಂಕರ್ಗಳು ಹಾಕೊಂಡು ಓಡಿಸ್ತಾ ಇದ್ರು, ಒಳ್ಳೊಳ್ಳೆ ವೆಯ್ಟ್ ಹೊಡೆಯಕ್ಕೆ 407 ನಂಬರ್ 1 ಗಾಡಿ ಆಗಿದೆ. ಯಾವ ಗಾಡಿಗಳು ಕೇಳ್ತಾ ಇದ್ರಲ್ಲ, ಗೂಡ್ಸ್ ಗಾಡಿಗಳು ಇವಾಗ ಬಂದಿದೆ ನೋಡಿ, ಸ್ಟಾಕ್ ಹೊಸ ಸ್ಟಾಕ್ ಬಂದಿದೆ. ಯೋಧ ಕೇಳ್ತಿದ್ರಲ್ಲ, ಇವಾಗ ಕಂಪ್ನಿ ಅಂದ್ರೆ ಕಾರ್ ಎಕ್ಸ್ಪರ್ಟ್. ನಮ್ಮ ಕಂಪ್ನಿನ ನೋಡಿ ಪರ್ಚೇಸ್ ಮಾಡುತ್ತೆ, ಸೇಲ್ ಮಾಡುತ್ತೆ, ಇನ್ಶೂರೆನ್ಸು, ಫೈನಾನ್ಸು ಎಲ್ಲ ಮಾಡುತ್ತೆ. ನೀವು ನಮ್ಮ ಹತ್ರ ಬನ್ನಿ, ಗೂಡ್ಸ್ ಗಾಡಿ ಬೇಕಾ, ಕಮರ್ಷಿಯಲಲ್ಲಿ ಯಾವುದೇ ಗಾಡಿ ಆಗಿರಲಿ ನಮ್ಮ ಹತ್ರ ಬನ್ನಿ, ಸಿಗುತ್ತೆ. ಬ್ಯಾಂಗ್ಳೂರಲ್ಲಿ ಕಾರ್ ಎಕ್ಸ್ಪರ್ಟ್ ಅಂತ ಗೂಗಲ್ ಮಾಡಿ ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀರಾ. ಯಾರ ಹತ್ರ ಕೇಳಕ್ಕೆ ಹೋಗ್ಬೇಡಿ, ನಮ್ಮ ಹತ್ರ ಕಮಿಷನ್ ಲೆಸ್ ವ್ಯವಹಾರ. ಏನಂದರೆ ಗೂಡ್ಸ್ ಗಾಡಿಗಳು ನಿಮ್ಗೆ ಯಾವ ಥರ ವೆರೈಟೀಸ್ ಬೇಕು ಇಲ್ಲಿ ಒಂದ್ಸಲ ನೋಡಿ. ಯೋಧ ಇದೆ, ಅಶೋಕ್ ಲೈಲ್ಯಾಂಡ್ ಇದೆ, CNG ಸುಪ್ರೋ ಇದೆ. ಯೋಧಗಳು ನೋಡಿ 1, 2, 3, 4, 5 ಗೋಡನ್ನಲ್ಲಿ ಇನ್ನೂ 10-15 ಗಾಡಿಗಳಿದ್ದಾವೆ. ಅದಾದ್ಮೇಲೆ ನೋಡಿ ಇಂಟ್ರಾ ಇದೆ ಆ ಕಡೆ. ನೋಡಿ ದೊಡ್ಡ ಗಾಡಿ ಕೇಳ್ತೀರಾ, ದೊಡ್ಡ ಗಾಡಿ ಇದೆ ನೋಡಿ, ಟಾಟಾ 1212. ಇನ್ನೂ ದೊಡ್ಡ ಗಾಡಿಗಳಿದ್ದಾವೆ, ತೋರಿಸ್ತೀವಿ ನಿಮಗೆ, ಒಂದೊಂದೇ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಪ್ರೈಸ್ ಗಾಡಿ ಕೊಡೋಕ್ಕಾಗಲ್ಲ, ಕದ್ದಿರೋರು ಕೊಡಲ್ಲ, ಯಾಕಂದರೆ ನಮ್ಮ ಕಂಪ್ನಿ ಫೈನಾನ್ಸ್ ಮಾಡುತ್ತೆ, ಪರ್ಚೇಸ್ ಮಾಡುತ್ತೆ. ನಾವು ಕೊಡೋ ಪ್ರೈಸಲ್ಲಿ ಕರ್ನಾಟಕದಲ್ಲಿ ಚಾಲೆಂಜ್ ಮಾಡ್ತೀವಿ, ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಕೆಳಗಡೆ ನೀವು ಕೆಲಸ ಮಾಡೋದು ಬೇಕಾಗಿಲ್ಲ ಸರ್. ಒಂದು ಗಾಡಿ ತೊಗೊಳ್ಳಿ, ಗೂಡ್ಸ್ ಗಾಡಿ, ಪೋರ್ಟರು ಅಲ್ಲೆಲ್ಲ ಅಟ್ಯಾಚ್ ಮಾಡ್ಕೊಳ್ಳಿ, ನೆಮ್ಮದಿಯಾಗಿ ದುಡೀರಿ, ಟೆನ್ಷನೇ ಇಲ್ಲ ಸರ್. ನಿಮ್ಮ ಜೀವನದಲ್ಲಿ ನೀವೇ ರಾಜ. ಜೈ ಶ್ರೀರಾಮ್. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ. ನಾನು ನಿಮಗೋಸ್ಕರ ಇವತ್ತು ಬೆಂಗಳೂರು ಬಂದಿದ್ದೀನಿ. ಬೆಂಗಳೂರಲ್ಲಿರುವಂಥ ಒಂದು ಗೂಡ್ಸ್ ಶೋರೂಮ್ದು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇರೋ ಹತ್ರ ತುಂಬಾ ಗೂಡ್ಸ್ ಗಾಡಿಗಳು ಸ್ಟಾಕಲ್ಲಿದೆ, ಏನು ಬಜೆಟಲ್ಲಿದೆ ಮತ್ತು ಏನೆಲ್ಲ ಲೋನ್ಗಳಾಗುತ್ತೆ, ಈಗ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನು ನಿಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋಗೆ ಹೋಗೋಣ. ಸೊ ಪ್ರೀತಿಯ ಬಂಧುಗಳೇ, ನೀವು ನೋಡ್ತಾ ಇರ್ಬೋದು ಇರೋ ಹತ್ರ ತುಂಬಾ ವೆರೈಟಿ ಆಫ್ ಗಾಡಿಗಳು ಇವತ್ತು ಲಭ್ಯ ಇದೆ. ಅದರಲ್ಲಿ ಫಸ್ಟ್ ಒಂದು ಬಂದು ಯೋಧ. ಇದು 1.7 ಅಲ್ಲ, ಇದು 1.7 ಯೋಧ ಸರ್. ಬುಲೆರೋ ಅಂತ ಹುಡುಕ್ತಾ ಇರೋರು ಹುಡುಕ್ತಾನೆ ಇದ್ಬಿಡ್ತೀರಾ. 1.7 ಯೋಧ ತಗೊಳ್ಳಿ, ದುಡಿಯಕ್ಕೆ ಹೋಗ್ತೀರಾ, ಸಂಪಾದನೆ ಮಾಡ್ಬೋದು. ಆನೆ ತರ ಬಲ ಇರೋದು ಗಾಡಿ ಇದು. ಮಾಡೆಲ್ ಯಾವ್ದು ಸರ್ ಇದು? ಸರ್ ಇದು 22 ಮಾಡೆಲ್ ಇದೆ ನಮ್ಮ ಹತ್ರ ನೋಡಿ. ಅಲ್ಲಿಂದ 23 ಇದೆ, 21 ಇದೆ, 20 ಮಾಡೆಲ್ ಇದೆ. ನಿಮ್ಗೆ ಯಾವ ತರ ಮಾಡೆಲ್ ಬೇಕು, ಕಮ್ಮಿ ಬಜೆಟ್ ಇಂದ ಜಾಸ್ತಿ ಬಜೆಟ್ ವರೆಗೂ ಗಾಡಿ ಇದೆ. ಗಾಡಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ಶೂರೆನ್ಸ್ ಎಲ್ಲಿವರೆಗೂ ರನ್ ಇರುತ್ತೆ, ಟೈರ್ಗಳು ಎಷ್ಟು ಥರ ಕಂಡೀಷನ್ ಇರ್ತದೆ, ಗಾಡಿ ಎಷ್ಟು ಕಿಲೋಮೀಟರ್ ಓಡಿರುತ್ತೆ, ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ನಿಮಗೆ ತುಂಬ ಅಂದರೆ ಚೀಪೆಸ್ಟ್ ಪ್ರೈಸಾಗಿ ಹೇಳ್ತೀನಿ, ಎಲ್ಲೂ ಸಿಗಲ್ಲ ಈ ಪ್ರೈಸ್ಗೆ. 5,80,000ದಿಂದ 6,30,000ವರೆಗೂ ಎಲ್ಲ ಥರ ಕ್ವಾಲಿಟಿ ಇರೋ ಯೋಧ ಇದೆ. ಓಕೆ, ಇದು 2022 ಅಲ್ಲ ಸರ್? 22 ಮಾಡೆಲ್ ಗಾಡಿ. ನೀವು ಬರೀ ಗಾಡಿ ಒಂದ್ಸಲ ತೋರಿಸ್ಬಿಡಿ ಅವ್ರಿಗೆ, ಹೊಸ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಈ ಗಾಡಿ ತಗೋಬೇಕಂದ್ರೆ ಶೋರೂಮ್ಗೆ ಹೋದ್ರೆ 10 ಲಕ್ಷ ಆಗುತ್ತೆ ಸರ್. 10 ಲಕ್ಷ ಕೊಟ್ಟು ಯಾಕೆ ತಗೊಂತೀರಾ? ನಮ್ಮ ಹತ್ರ ಬನ್ನಿ ಸರ್. ನಿಮ್ಗೆ ಬರೀ ನಿಮ್ಗೆ 6,30,000ಕ್ಕೆ 22 ಮಾಡಲು ಗಾಡಿ ಕೊಡ್ತೀವಿ. ಬರೀ 20,000 30,000 ಓಡಿರ್ತಾವೆ ಅಷ್ಟೇ ಗಾಡಿಗಳು. ಓಕೆ, ಓನರ್ ಸರ್ ಇದು? ಸರ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ. ಎಲ್ಲೋ ನಿಮಗೆ ಇನ್ ಕೇಸ್ ಆಫ್ ಸೆಕೆಂಡ್ ಓನರ್ ಗಾಡಿಗಳು ಸಿಗುತ್ತೆ, ಅದು ನಿಮಗೆ ಪ್ರೈಸ್ ಕಮ್ಮಿ ಆಗುತ್ತೆ ಸರ್. 5,50,000 ಸಿಗುತ್ತೆ, 60,000 ಸಿಗುತ್ತೆ, ಆಮೇಲೆ 70,000 80,000 ಸಿಗುತ್ತೆ. ಇನ್ನು ಒಳ್ಳೆ ಜಿನಿಯನ್ ಕಂಡೀಷನ್ ಬೇಕು, ಒಳ್ಳೆ ಜಿನಿಯನ್ ಕಸ್ಟಮರ್ ಬೇಕು ಅಂದ್ರೆ ಅವ್ರಿಗೆ ಬನ್ನಿ, ನಮ್ಮ ಹತ್ರ ಒಳ್ಳೆ ಮಾಡೆಲ್ ಗಾಡಿಗಳು ಸಿಗುತ್ತೆ. ನೀವು ಯಾವ ತರ ಬೇಕಂದ್ರೂ ಕಸ್ಟಮರ್ ಚಾಯ್ಸ್, ಯಾವ ತರ ಗಾಡಿ ಬೇಕಾದ್ರೂ ನೋಡಿ ಚಾಯ್ಸ್ ಮಾಡಿ ತಗೋಬಹುದು. ಓಕೆ, ಇದು ಎಷ್ಟಂದ್ರೆ ಸರ್ ಪ್ರೈಸ್ ಇದು? ಸರ್ ಇದು ಗಾಡಿ ಬಂದು ನಮಗೆ ಯೋಧ ಅಂದ್ರೆ ಹೋಲ್ಸೇಲ್ ಆಗಿ ಹೇಳ್ಬಿಡ್ತೀವಿ ಸರ್. ಯಾಕಂದ್ರೆ ಒಂದೊಂದು ಗಾಡಿಗಳಂದ್ರೆ ನಮ್ಮ ಹತ್ರ ಯೋಧ ತುಂಬಾ ಇದಾವೆ. 1.7 ಬುಲೆರೋ ಅಂತ ಕೇಳ್ಕೊಂಬರೋರೆಲ್ಲ ನಮ್ಮ ಹತ್ರ ಯೋಧ ತಗೊಂಡು ಹೋಗ್ತಾರೆ. ಯೋಧ ತಗೊಂಡೋದ್ರೆ ಸಿಮೆಂಟ್ ಹೊಡಿಬೋದು, ಆಮೇಲೆ ನೀವು ಆಲೋ ಬ್ರಿಕ್ಸ್ ಹೊಡಿಬೋದು. ಯೋಧದಲ್ಲಿ ವಾಟರ್ ಕ್ಯಾನ್ ನೀರು ಹಾಕೊಂಡು ನೀರು ಕ್ಯಾನ್ ಹೊಡಿಯೋರು ಇದ್ದಾರೆ, ಎಳ್ನೀರು ಹೊಡಿಯೋರು ಇದ್ದಾರೆ, ಕಂಬಿ ಕೆಲಸ ಮಾಡೋರು ಇದ್ದಾರೆ. 1.7 ಬುಲೆರೋ ಪಿಕಪ್ ಅಂತ ಏನು ಹುಡುಕ್ತಿರಲ್ಲ, ಹುಡುಕಕ್ಕೆ ಹೋಗ್ಬೇಡಿ. ಆ ರೇಟಿಗೆ ನಿಮ್ಗೆ ಎಲ್ಲೂ ಗಾಡಿಗಳು ಸಿಗಲ್ಲ. ಯೋಧ ತಗೊಳ್ಳಿ, ಅದೇ ಕೆಲಸ ಮಾಡುತ್ತೆ. ಒಂದು ಸಲ ಯೋಧ ತಗೊಂಡು ಓಡಿಸಿ ನೋಡಿರೋರು ನೆಕ್ಸ್ಟ್ ಬುಲೆರೋ ಮತ್ಬಿಡ್ತಾರೆ. ಓಕೆ, ಪ್ರೈಸ್ ಏನಂದ್ರಿ ಸರ್ ಇದು? ಸರ್ ನಿಮ್ಗೆ 6,20,000ರಿಂದ 5,80,000ವರೆಗೂ ಎಲ್ಲ ತರ ಕಂಡೀಷನ್ ಇರೋ ಯೋಧ ಇದಾವೆ. ಓಕೆ, 5,80,000ರಿಂದ 6,20,000 20,000 30,000 ಒಳಗಡೆ ನಿಮ್ಗೆ ಎಲ್ಲ ತರ ಗಾಡಿ ಟೈರ್ಗಳು ಕಂಡೀಷನ್ ನೋಡ್ಕೊಂಬಂದ್ ನೀವು ಒಳ್ಳೆ ಟೈರ್ ಕಂಡೀಷನ್ ಇರ್ತದೆ. ಇಲ್ಲಿ ತಗೊಂಡು ಏನೋಪ್ಪ ನಾವು ಹಾಕ್ಸ್ಕೋಬೇಕು ಅನ್ನಂಗಿಲ್ಲ, ಸೀದಾ ತಗೊಂಡು ದುಡಿಯಕ್ಕೆ ಹೋಗ್ಬೇಕು ನೀವು. ಓಕೆ, ಮೈಲೇಜ್ ಸರ್? ಸರ್ ಯೋಧದಲ್ಲಿ ನಿಮ್ಗೆ ಸೇಮ್ ಬುಲೆರೋ ಪಿಕಪ್ ತರಾನೇ ಮೈಲೇಜ್ ಸರ್. ಏನು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಸೇಮ್ ಟು ಸೇಮ್. ನಿಮ್ಗೆ ಮೈಲೇಜ್ ಬಂದು ಖಾಲಿ ಗಾಡಿ ಇದ್ರೆ 15ವರೆಗೂ ಬರ್ತದೆ. ನೋಡಿ ಯಾವ ತರ ಟನ್ನೇಜ್ ಕೆಪಾಸಿಟಿ ಹಾಕ್ತೀರಾ ಆ ತರ ಡಿಪೆಂಡ್ ಆಗುತ್ತೆ. 2 ಟನ್ ಹಾಕ್ತೀರಾ, 3 ಟನ್ ಹಾಕ್ತೀರಾ, ಹಾಕೋರೆ 4 ಟನ್ ಹಾಕೊಂಡು ಹೊಡಿತಾರೆ. ಎಳ್ನೀರೆಲ್ಲ ನೋಡಿ ಟನ್ನೇಜ್ ನೋಡೋಕ್ಕಾಗಲ್ಲ, ಜಾಸ್ತಿ ತುಂಬ್ತಾರೆ, ಜಾಸ್ತಿ ಬರುತ್ತೆ. ಓಡುತ್ತೆ ಗಾಡಿಗಳು, ಓಡಲ್ಲ ಅಂತ ಏನಿಲ್ಲ. ಅಂದ್ರೆ ಅವ್ರವ್ರ ತರ ಯಾವ ತರ ವರ್ಕ್ ಇರ್ತದೋ ಅದ್ರ ಮೇಲೆ ಡಿಪೆಂಡ್ ಟನ್ನೇಜು. ಓಕೆ, ಏನ್ ಸರ್ ಇದು ಪಾಸಿಂಗ್ ಟನ್ ಏನಿರುತ್ತೆ ಸರ್? ಪಾಸಿಂಗ್ ಟನ್ನೇಜ್ ನಿಮ್ಗೆ ತಗೊಂಡ್ರೆ ಕಮ್ಮಿನೇ ಇರ್ತದೆ, 1-2.5 ಇರ್ತದೆ. ಬಟ್ ನೀವು ಹಾಕೋರು 3-4 ಟನ್ ವರೆಗೂ ಹಾಕೊಂಡು ಹೊಡಿತಾರೆ. ಓಕೆ ಸರ್. ಮತ್ತೆ ನೆಕ್ಸ್ಟ್ ನಿಮ್ಮ ಹತ್ರ ಅಶೋಕ್ ಲೈಲ್ಯಾಂಡ್.
ಅಶೋಕ್ ಲೈಲ್ಯಾಂಡ್ ಅಂದ್ರೆ ನೀವು ನೋಡ್ತಾ ಇರ್ಬೋದು, ಅಶೋಕ್ ಲೈಲ್ಯಾಂಡ್ ಪ್ರೈಸ್ ಕೇಳಿದ್ರೆ ಸುಸ್ತಾಗ್ಬಿಡ್ತಾರೆ. ಯಾಕಂದ್ರೆ ಅಶೋಕ್ ಲೈಲ್ಯಾಂಡ್ ತುಂಬಾ ಡಿಮ್ಯಾಂಡ್ ಗಾಡಿ. ಹೌದು. ಈಗ ಅಶೋಕ್ ಲೈಲ್ಯಾಂಡ್ ತಗೊಳ್ತಾ ಇರೋರು ನಮ್ಮ ಹತ್ರ ಯೋಧ ಪರ್ಚೇಸ್ ಮಾಡ್ತಾ ಇದಾರೆ. ಒಂದ್ಸಲ ಬಂದು ನೋಡ್ಬಿಟ್ರೆ ಅವರು ಯೋಧನೇ ಬೇಕು ಸರ್ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಅಶೋಕ್ ಲೈಲ್ಯಾಂಡ್ ಎಲ್ಲ ಒಂದು 15 ಮಾಡೆಲ್ ಗಾಡಿ ತಗೊಂಡ್ರೆ ನಿಮ್ಗೆ 5.5-6 ಲಕ್ಷ ಹೇಳ್ತಾರೆ. ನಮ್ಮ ಹತ್ರ CNG ಗಾಡಿ ಇದೆ ನೋಡಿ ಅಶೋಕ್ ಲೈಲ್ಯಾಂಡ್, ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀವಿ. ಅಶೋಕ್ ಲೈಲ್ಯಾಂಡ್ ದೋಸ್ತ್ ಇದು ಪವರ್ ಸ್ಟೇರಿಂಗ್ ಗಾಡಿ ಆಗಿರುತ್ತೆ, ಡಬಲ್ ಟ್ಯಾಂಕ್ CNG ಬರ್ತದೆ. ನೀವು ಅನ್ಬಿಲೀವಬಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಕಂಟೈನರ್ ಇದೆ ಗಾಡಿನಲ್ಲಿ, ನೀವು ಪೋರ್ಟರ್ ಅದು ಇದು ಮಾಡೋ ಬ್ಯಾಂಗ್ಳೂರಲ್ಲಿ ಆರಾಮಾಗಿ ಓಡಿಸ್ಕೊಬಹುದು. ಡಬಲ್ ಟ್ಯಾಂಕ್ CNG ಬರ್ತದೆ. ಬರೀ 5 ಲಕ್ಷಕ್ಕೆ ಬರ್ತೀವಿ ಸರ್. ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಬರೀ 5 ಲಕ್ಷಕ್ಕೆ ಈ ಗಾಡಿ ಕೊಡ್ತೀವಿ. ಮಾಡಲ್ ಯಾವ್ದಂದ್ರೆ ಇದು ಸರ್? ಇದು ಮಾಡೆಲ್ ಬಂದು ನಿಮಗೆ 2019 ಮಾಡೆಲ್ ಸರ್. ಇದು ಓನರ್ ಸಿಂಗಲ್ ಓನರ್. ಎಷ್ಟು ಹೊಡೆಯುತ್ತೆ ಸರ್ ಇದು? ಇದು ಗಾಡಿ ನಿಮ್ಗೆ ಒಂದು 25,000-30,000 ಚಿಲ್ಲರೆ ಓಡಿರುತ್ತೆ ಸರ್. ಓಕೆ ಸರ್, ಲೋನ್ ಎಷ್ಟವರೆಗೂ ಆಗ್ಬೋದು? ಇದು ಗಾಡಿಗೆ ಲೋನ್ ಬೇಕಂದ್ರೆ ಅಶೋಕ್ ಲೈಲ್ಯಾಂಡ್ಗೆ ಲೋನ್ ಮಾಡ್ತಾರೆ ಸರ್. CNGಗೆ ಒಂದು ಮ್ಯಾಕ್ಸಿಮಮ್ 3 ಲಕ್ಷವರೆಗೂ ಲೋನ್ ಮಾಡ್ತಾರೆ. ಕಸ್ಟಮರ್ ಜಿನ್ನೇನ್ ಇರಬೇಕು. ಓಕೆ, ಯೋಧಾಗೆಲ್ಲ ಸರ್ ಎಷ್ಟು % ಲೋನ್ ಆಗ್ಬೋದು? ಸರ್ ಯೋಧಾಗೆ ಜಾಸ್ತಿ ಲೋನು ಆಗುತ್ತೆ, ಕಮ್ಮಿನೂ ಆಗುತ್ತೆ. ಯಾಕಂದ್ರೆ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಸ್ವಂತ ಮನೆ ಇದ್ದು GST ಎಲ್ಲ ಇಟ್ಕೊಂಡಿದ್ರೆ ಅವ್ರಿಗೊಂದು ಮ್ಯಾಕ್ಸಿಮಮ್ 65% ವರೆಗೂ ಲೋನ್ ಆಗ್ಬಿಡುತ್ತೆ. 65-70% ವರೆಗೂ ಲೋನ್ ಆಗ್ಬಿಡುತ್ತೆ. ನಮ್ಗೇನು ಇಲ್ಲ ಸರ್, ನಾವೆಲ್ಲ ಒಂದ್ಸಲ ಕ್ರೆಡಿಟ್ ಕೋಡ್ ಏನೋ ಪ್ರಾಬ್ಲಮ್ ಇದೆ ಆ ತರ ಎಲ್ಲ ಇದ್ರೆ ಒಂದು 50% ಲೋನ್ ಆಗುತ್ತೆ. 50% ಲೋನ್ ಆಗುತ್ತೆ. 50% ಆಗುತ್ತೆ ಸರ್. ಸುಳ್ಳು ಹೇಳ್ತಾರೆ ಸರ್, ₹1 ತಗೊಬನ್ನಿ, 10,000 ತಗೊಬನ್ನಿ, ಆ ತರ ಎಲ್ಲ ಯಾರು ಜೀವನದಲ್ಲಿ ಗಾಡಿ ಕೊಡಕ್ ಸಾಧ್ಯ ಇಲ್ಲ ಸರ್. ಸ್ವಂತ ನಿಮ್ ರಿಲೇಷನ್ ಇದ್ರು ಕೊಡಲ್ಲ, ಅದೆಲ್ಲ ಸುಳ್ಳು. ತಿಳ್ಕೊಳಕ್ ಹೋಗ್ಬಿಡಿ. ಮಿನಿಮಮ್ 1.5-2 ಲಕ್ಷ ಡೌನ್ ಪೇಮೆಂಟ್ ಇಟ್ಕೊಳ್ಳಿ, ಒಳ್ಳೆ ಗಾಡಿ ತಗೊಳ್ಳಿ, ಸಂಪಾದನೆ ಮಾಡಿ. ಓಕೆ ಸರ್, ನೆಕ್ಸ್ಟ್ ಮತ್ತೆ ಸುಪ್ರೋನು ಇದೆ, ಇದು ಕೂಡ CNG ಇದೆ ಸರ್. ಇದು ಬಂದು CNG ಸುಪ್ರೋ, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಇದು 19 ಮಾಡೆಲ್ ಗಾಡಿ. ಇದು ನಿಮ್ಗೆ ಅನ್ಬಿಲೀವಬಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ. ಇದು ಕಂಟೈನರ್ ಬಾಡಿನ ಗಾಡಿ. ಇದಕ್ಕೂ ಡಬಲ್ ಟ್ಯಾಂಕ್ CNG ಬರ್ತದೆ. ಗಾಡಿ ನೋಡಿ ಎಷ್ಟು ಕಂಡೀಷನ್ ಆಗಿದೆ ಅಂತ, ಸೂಪರ್ ಕಂಡೀಷನ್ ಗಾಡಿ ಇದು. ನಿಮ್ಗೆ ಬರೀ ಸರ್ ನಿಮ್ ಚಾನೆಲ್ ಕಡೆಯಿಂದ ಬರೋ 2,40,000 ಕೊಡ್ತೀವಿ ಸರ್. ಅದು ನಿಮ್ಗೆ ಸ್ಪೆಷಲ್ ಪ್ರೈಸ್, 2,40,000 ಮಾತ್ರ. ಇದು 2,40,000 ಎಲ್ಲೂ ಸಿಗಲ್ಲ ಸರ್. ನೀವು ಒಂದು ಟಾಟಾ ಎಸಿ ಹುಡುಕ್ತೀನಿ ಅಂದ್ರೂ 15 ಮಾಡಲ್ ಸಿಗುತ್ತೆ. ಈ ತರ ಮಾಡೆಲ್ ಗಾಡಿ ಸಿಗಲ್ಲ. 19 ಮಾಡೆಲ್ ಕೊಡ್ತೀವಿ. CNG ಗಾಡಿ ತಗೊಳ್ಳಿ, ಬಂಬಾಟಕ್ ದುಡಿಬಹುದು. ಸಿಂಗಲ್ ಓನರ್ ಅಲ್ಲ ಇದು? ಸಿಂಗಲ್ ಓನರ್ ಗಾಡಿ. ಎಷ್ಟು ಓಡಿರ್ಬೋದು ಸರ್ ಇದು? ಸರ್ ಇದು ಎಲ್ಲ ನಿಮ್ಗೆ ನೋಡಿ ಸರ್, ನಮ್ಮ ಹತ್ರ ಗಾಡಿಗಳೆಲ್ಲ 50,000 ಒಳಗಡೆ ಓಡಿರ್ತವೆ. 50,000 40,000 ಎಲ್ಲ ಓಡಿರ್ತವೆ. ಯಾಕಂದ್ರೆ ತುಂಬಾ ಬಲ್ಕ್ ಆಗಿರೋದ್ರಿಂದ ಎಲ್ಲ ಗಾಡಿದು ರೀಡಿಂಗ್ ಚೆಕ್ ಮಾಡಕ್ಕಾಗಲ್ಲ. ನಮ್ಮ ಹತ್ರ 1-2 ಅಲ್ಲ, 10 ಗಾಡಿ, 20 ಗಾಡಿ, 30 ಗಾಡಿ ಇರ್ತವೆ. ನಿಮ್ಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ ಹೋಗ್ಬೋದು. ಓಕೆ, ಮೈಲೇಜ್ ಸರ್? ಸರ್ CNG ಅಂದ್ರೆ ಮೈಲೇಜ್ಗೋಸ್ಕರನೇ CNG ಡಿಪೆಂಡ್ ಮಾಡ್ತಾರೆ. ಡೀಸೆಲ್ ಪೆಟ್ರೋಲ್ಗಿಂತ CNG ಮಾತ್ರ ತುಂಬಾ ಜಾಸ್ತಿ ಮೈಲೇಜ್ ಬರುತ್ತೆ. ಮ್ಯಾಕ್ಸಿಮಮ್ 20 ಮೇಲೆ ಬರುತ್ತೆ ಸರ್. ಪ್ಲಸ್ 20 ಬರುತ್ತೆ ಇದು ಮೈಲೇಜ್. 20+ ಮೈಲೇಜ್ ಬರುತ್ತೆ 100% ಸರ್. ಯಾಕಂದ್ರೆ ನೀವು ವೆಯ್ಟ್ ಹಾಕಿದ್ರೆ ಸ್ವಲ್ಪ ಕಮ್ಮಿ ಬರ್ಬೋದೇನೋ. ಖಾಲಿ ಗಾಡಿ ಮಾತ್ರ ಈ ಕ್ಯಾಂಟೀನ್ ಎಲ್ಲ ಮಾಡ್ಕೋತೀನಿ ಅನ್ನೋರೆಲ್ಲ ಆರಾಮಾಗಿ ಮಾಡ್ಕೊಂಬೋದು. ರೆಡಿ ಕಂಟೈನರ್ ಇದೆ ಇದರಲ್ಲಿ. ಓಕೆ ಸರ್, ಪಾಸಿಂಗ್ ಟನ್ ಏನಿರುತ್ತೆ ಇದ್ರದ್ದು ಪಾಸಿಂಗ್ ಟನ್ನೇಜ್ ಕಮ್ಮಿ ಕೊಟ್ಟಿರ್ತಾರೆ ಸರ್. 1 ಟನ್ ವರೆಗೂ ಆರಾಮಾಗಿ ಎಳೆಯುತ್ತೆ ಇದು. ಓಕೆ ಸರ್, ನೆಕ್ಸ್ಟ್ ಯೋಧ ನೋಡ್ತಾ ಇದ್ದೀರಾ? 1, 2, 3, 4 ಇನ್ನೂ ಶೋರ್ ನಮಗೆ ಗೋಡೌನಲ್ಲೆಲ್ಲ ಇನ್ನೂ ಗಾಡಿಗಳಿದ್ದಾವೆ. ಯೋಧ ನೀವು ಯಾವ ಥರ ಯೋಧ ಬೇಕು ಅಂತ ಅವಾಗಲೇ ನಿಮ್ಗೆ ಡೀಟೇಲ್ ಕೊಟ್ಟಿದ್ದೆ. ಯೋಧ ಬುಲೆರೋ ಹುಡುಕ್ತೀನಿ ಸರ್, 1.7 ಅಶೋಕ್ ಲೈಲ್ಯಾಂಡ್ ಹುಡ್ಕೋರು ನಮ್ಮ ಹತ್ರ ಬನ್ನಿ, ಡೈರೆಕ್ಟಾಗಿ ಬುಲೆರೋ ತೊಗೊಳ್ಳಿ. ಟೈರ್ಗಳು ಹೊಸದಿರ್ತವೆ. ನಿಮಗೆ ಗಾಡಿಗಳ ಕಂಡೀಷನ್ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಇವಾಗಲೂ ಹೇಳ್ತಾ ಇದ್ದೀನಿ, 5,80,000ದಿಂದ 6,30,000 ಒಳಗಡೆ 22 ಮಾಡೆಲ್ ಗಂಟ ಯೋಧ ಕೊಡ್ತೀವಿ. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ. ಇದು ಚಾಲೆಂಜಿಂಗ್ ಪ್ರೈಸ್. ಓಕೆ, ಯಾವ ಮಾಡೆಲಿಂದ ಇದೆ ಸರ್? ಸರ್ ನಮ್ಮ ಹತ್ರ ಮಾಡೆಲ್ ಬಂದು 19 ಮಾಡೆಲ್ ಮೇಲೆ ಸಿಗೋದು. ನಮ್ಮ ಹತ್ರ ಮಾಡೆಲ್ ಲೋ ಮಾಡೆಲ್ ಗಾಡಿಗಳು ಸಿಗಲ್ಲ. 19ಇಂದ 20, 21, 22, 23 ಮಾಡೆಲ್ ಸಿಗುತ್ತೆ. ಓಕೆ, ಸೊ ಅಲ್ಲಿಗೆ 2019 ಮಾಡೆಲ್ ಮೇಲ್ಗಡೆ ಸಿಗುತ್ತೆ. ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ 5,80,000 ಅಂದರೆ 5,80,000 ಹಿಡಿದು 6,46,000 ಕೂಡ ಡಿಫ್ರೆಂಟ್ ಇದ್ದೇ ಇರುತ್ತೆ. 100% ಸರ್. ಗಾಡಿ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಸರ್. ಒಂದು 10,000, 20,000 ಹೆಚ್ಚು ಕಮ್ಮಿ ಇರ್ತದೆ ಅಷ್ಟೇ. ಬನ್ನಿ ನಮ್ಮ ಹತ್ರ, ನಿಮ್ಮ ಚಾನಲ್ ಕಡೆಯಿಂದ ಬಂದಿದ್ದಾರೆ ಅಂತ ತೋರಿಸಿದ್ರೆ ಅವ್ರಿಗೆ, ನಿಮ್ಮ ವಿಡಿಯೋ ನೋಡ್ಕೊಂಡು ಬಂದಿದ್ದಾರೆ ಅಂದರೆ ಇನ್ನೂ 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಜಾಸ್ತಿ ನೆಗೋಷಿಯಬಲ್ ಆಗಲ್ಲ. ಎಲ್ಲೂ ಹುಡ್ಕಕ್ಕೆ ಹೋಗ್ಬೇಡಿ, ಈ ಪ್ರೈಸಿಗೆ ನಿಮ್ಗೆ ಗಾಡಿ ಸಿಗಲ್ಲ. ಇಂಟ್ರಾ V10 ಕೇಳ್ತಾ ಇದ್ರೆ ನೋಡಿ, ಮಿನಿ ಹಾತಿ. ಇದು ಚಿಕ್ಕ ಆನೆ ಅಂತಾರಲ್ಲ, ಮರಿ ಆನೆ ತರ ಇದು. ಟಾಟಾ AC ಎಲ್ಲ ಮರ್ತ್ಬಿಟ್ಟಿದ್ದಾರೆ ಜನ. ಇಂಟ್ರಾ V10 ಬಂದ್ಮೇಲೆ ಏನ್ ಮೈಲೇಜ್ ಬರ್ತದೆ ಸರ್. ಗಾಡಿ ಓಡ್ಸಕ್ ಪವರ್ ಸ್ಟೇರಿಂಗ್ ಹೆಂಗಿರ್ತದೆ ಸರ್? ನಿಮ್ಮ ಹತ್ರ ಯಾವ ಕಾರ್ ಇದೆ ಸರ್? ಪೋಲೋ ಸರ್. ಪೋಲೋಗಿಂತ ಪವರ್ ಸ್ಟೇರಿಂಗ್ ಚೆನ್ನಾಗಿರುತ್ತೆ ಸರ್. ಇದರಲ್ಲಿ ಚಾಲೆಂಜ್ ಮಾಡ್ತೀನಿ, ಒಂದ್ಸಲ ಓಡಿಸಿ ನೋಡಿ ನೀವು. ಖಂಡಿತ ಸಾಕಿ ಸರ್, ನೋಡೋಣ ನೆಕ್ಸ್ಟ್ ಟೈಮ್. ಒಂದು ಬೆರಳಲ್ಲಿ ತಿರುಗುತ್ತೆ ಸರ್ ಸ್ಟೇರಿಂಗ್. ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಸರ್. ಸಿಂಪಲ್ ಆಗಿ ಸಿಟಿಲೆಲ್ಲ ಓಡಾಡಕ್ಕೆ ಒಳ್ಳೆ ಗಾಡಿ ಇದು. ಮೈಲೇಜು ಚೆನ್ನಾಗಿ ಬರುತ್ತೆ ನಿಮ್ಗೆ. 20 ವರೆಗೂ ಮೈಲೇಜ್ ಬರುತ್ತೆ. ಲೋಡ್ ಹಾಕಿದಾಗ ನಿಮ್ಗೆ ಕಮ್ಮಿ ಮೈಲೇಜ್ ಬರ್ತದೆ. ಖಾಲಿ ಗಾಡಿ ಮಾತ್ರ ಸೂಪರ್ ಆಗಿರುತ್ತೆ ಸರ್. ಟರ್ಬೋ ಗಾಡಿಗಳಿವೆಲ್ಲ ಎಷ್ಟು ಒಳ್ಳೆ ಗಾಡಿಗಳು ಅಂದ್ರೆ 22 ಮಾಡೆಲ್ ನಮ್ಮ ಹತ್ರನೇ ಸಿಗೋದು. ಇಂಟ್ರಾಗಳು ಯಾರ ಹತ್ರ ಸ್ಟಾಕ್ ಇಲ್ಲ. ಕಮ್ಮಿ ರೇಟ್ಗೆ ಹೇಳ್ತಾರೆ, ಯಾರು ಕೊಡಲ್ಲ ಸರ್ ನಿಮ್ಗೆ. ನಮ್ಮ ಹತ್ರ ಬನ್ನಿ, ಒಳ್ಳೆ ಬೆಸ್ಟ್ ಪ್ರೈಸ್ಗೆ ನಿಮ್ಗೆ ಇಂಟ್ರಾ ಗಾಡಿ ಕೊಡ್ತೀವಿ. V10 ಇದೆ, V30 ಬರುತ್ತೆ. ಬರುವಂತ ಗಾಡಿಗಳಿದೆ. 4,80,000 ಕೊಟ್ಬಿಡ್ತೀವಿ ಸರ್. ಗಾಡಿ ಕಂಡೀಷನ್ ತೋರಿಸಿ ಅವ್ರಿಗೆ ಹೆಂಗಿದೆ. ಶೋರೂಮ್ ಕಂಡೀಷನ್ ಇದೆ ಗಾಡಿ. 4,80,000 ಟಾಟಾ ಇಂದ ಬಂದಿರೋ ಶೋರೂಮ್ ಸ್ಟಿಕ್ಕರ್ ಕಿತ್ತಿಲ್ಲ. ಓಕೆ, ಯಾವ ಮಾಡೆಲ್ ಅಂದ್ರೆ ಇದು ಸರ್? ಇದು ಬಂದು 22 ಮಾಡೆಲ್ ಸರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ. ಓಕೆ, ಇದು ಕೂಡ 50,000 ಒಳಗಡೆ ಓಡಿರುತ್ತೆ. 50,000 ಒಳಗಡೆನೆ ಸರ್. ನಮ್ಮ ಹತ್ರ ಜಾಸ್ತಿ ಓಡಿರೋ ಗಾಡಿ ಇರಲ್ಲ.
ಓಕೆ ಸರ್. ಎಲ್ಲ ಶೋರೂಮ್ ಇಂದ ಬಂದಿರ್ತವೆ. ಒಂದ್ 10,000 20,000 2 ಸರ್ವಿಸ್ 3 ಸರ್ವಿಸ್ ಆಗಿರ್ತವೆ ಅಷ್ಟೇ. ನೋಡಿ ಬಾಡಿ ಕಂಡೀಷನ್ ನೋಡ್ಕೊಳ್ಳಿ ಹೆಂಗಿದೆ ಅಂತ ಗಾಡಿ. ಓಕೆ ಸರ್. ಲೋನ್ ಎಷ್ಟವರೆಗೂ ಆಗುತ್ತೆ ಸರ್ ಇದು? ಸರ್ ಜಿನಿಯನ್ ಕಸ್ಟಮರ್ ಮೇಲೆ ಲೋನ್ ಆಗುತ್ತೆ ಸರ್. 3 ಲಕ್ಷದವರೆಗೂ ಲೋನ್ ಆಗುತ್ತೆ. 3 ಲಕ್ಷದವರೆಗೂ ಕೂಡ ಲೋನ್ ಕಂಡೀಷನ್ ಚೆನ್ನಾಗಿರ್ಬೇಕು ಸರ್. ಕಸ್ಟಮರ್ಗೆ ಸ್ವಂತ ಮನೆ GST ಆ ಥರ ಎಲ್ಲ ಇರ್ಬೇಕು ಸರ್. ಒಳ್ಳೆ ಬಂಬಟಾಗಿ ಲೋನ್ ಆಗುತ್ತೆ. ಕಸ್ಟಮರ್ ಪಾರ್ಟಿ ಜಿನಿಯನ್ ಇದ್ರೆ ಲೋನು ಜಿನಿಯನ್ ಆಗುತ್ತೆ ಸರ್. ಓಕೆ ಸರ್. ಯಾವ್ದು ಸರ್ ಇದು? ಮತ್ತೊಂದು ದೊಡ್ಡನೇ ಸರ್ 407 ಹುಡುಕ್ತಾ ಇದ್ರಲ್ಲ ಸರ್, ಆ ಜಮಾನದಲ್ಲಿ ಟ್ಯಾಂಕರ್ಗಳು ಹಾಕೊಂಡು ಓಡಿಸ್ತಾ ಇದ್ರು. ಒಳ್ಳೊಳ್ಳೆ ವೆಯ್ಟ್ ಹೊಡಿಯೋಕ್ಕೆ 407 ನಂಬರ್ 1 ಗಾಡಿ ಆಗಿತ್ತು. ಈಗ ಏನಿಲ್ಲ, ಹೆಸರು ಚೇಂಜ್ ಮಾಡಿ 510 ಅಂತ ಮಾಡಿದ್ದಾರೆ ಗಾಡಿ. ಇದು ನೋಡಿ 510 ಇದು. ಟಾಟಾ 510 ಸೂಪರ್ ಆಗಿರುತ್ತೆ ಗಾಡಿ ಓಡಿಸೋಕ್ಕೆ. BS6 ಒಳ್ಳೆ ಇಂಜಿನ್, ತುಂಬಾ ಸ್ಮೂತ್ ಆಗಿರ್ತದೆ. ಡ್ರೈವಿಂಗ್ ಅಷ್ಟೇನೆ, ಪವರ್ ಶೇರಿಂಗ್ ಬರ್ತದೆ. ಗಾಡಿ ಬಾರಿ ಚೆನ್ನಾಗಿದೆ. 21 ಮಾಡೆಲ್ ಗಾಡಿ, ನೀವು ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ನೋಡಿ, ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. 2021 ಮಾಡಲು. 21 ಮಾಡಲು. ಇಂಟೀರಿಯರ್ ತೋರಿಸ್ಬಿಡಿ ಒಳಗಡೆ ಹೆಂಗಿದೆ ಅಂತ. ಗಾಡಿ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಓಕೆ. ಓನರ್ ಎಲ್ಲ ನೋಡಬಹುದು ನೀವು. ಹೆವಿ ಬಾಡಿ ಇದೆ ಇದು. 10 ಫೀಟ್ ಬರುತ್ತೆ ಬಾಡಿ ಇದು. ಓಕೆ. ಇದು ಬಂದು 65,000 ಕಿಲೋಮೀಟರ್ ಓಡಿದೆ. 3 ಟನ್ ಪಾಸಿಂಗ್ ಇರುತ್ತೆ ಸರ್. 3 ಟನ್ ಪಾಸಿಂಗ್. 3 ಟನ್ ಪಾಸಿಂಗ್ ಇರುತ್ತೆ. ಈ ಗಾಡಿ ಶೋರೂಮ್ ಅಲ್ಲಿ ತಗೋತೀರಾ ಅಂದ್ರೆ ನೀವು 15 ಲಕ್ಷ ಚಿಲ್ಲರೆ ಬೀಳುತ್ತೆ ನಿಮ್ಗೆ. ನಮ್ಮ ಹತ್ರ ಬನ್ನಿ ಸರ್, 10 ಲಕ್ಷ ಚಿಲ್ಲರೆ ಕೊಡ್ತೀವಿ ಗಾಡಿ. 10 ಲಕ್ಷಕ್ಕೆ ಬರೀ 10 ಲಕ್ಷ. 5 ಲಕ್ಷ ಕಮ್ಮಿ ಸರ್ ನಮ್ಮ ಹತ್ರ ಗಾಡಿ. ಓಕೆ ಸರ್. ಪಾಸಿಂಗ್ ಟನ್ ಎಷ್ಟಂದ್ರೆ ಇದು? ಸರ್ 3 ಟನ್ ಪಾಸಿಂಗ್ ಬರುತ್ತೆ ಸರ್. ಮೈಲೇಜ್? ಸರ್ ಮೈಲೇಜ್ ಈ ಗಾಡಿಗಳು ಹೆಂಗೆ ಅಂತಂದ್ರೆ ನಿಮ್ಗೆ ಟನ್ನೇಜ್ ಹಾಕ್ದಂಗೆ ಮೈಲೇಜ್ ಬರೋದು. ಇವಾಗ 3 ಟನ್ ಹಾಕೊಂಡು ಓಡಿಸ್ತೀರಾ ಅನ್ಕೊಳ್ಳಿ, ಕಂಪ್ನಿಯಿಂದ ಏನು ಕೊಡ್ತಾರ ಮೈಲೇಜ್ ಬರುತ್ತೆ. ಜಾಸ್ತಿ ಟನ್ ಹಾಕೊಂತೀರಾ, ಒಂದು 5 ಟನ್ 6 ಟನ್ ಹಾಕ್ಬಿಟ್ಟಿದ್ದೀರಾ ಅಂತ ಅನ್ಕೊಳ್ಳಿ, ಆ ಟೈಮಲ್ಲಿ ನಿಮ್ಗೆ ಮೈಲೇಜ್ ಕಮ್ಮಿ ಬರುತ್ತೆ. ನಾರ್ಮಲ್ ಗಾಡಿ 10 ಪಕ್ಕ ಬಂದೇ ಬರುತ್ತೆ ಸರ್. ಓಕೆ. 10 ಮೈಲೇಜ್ ಬಂದೇ ಬರುತ್ತೆ ನಿಮಗೆ. ಸಿಟಿನಲ್ಲಿ ಓಡಿಸ್ಬೇಕಾಗ್ಲಿ, ಲಾಂಗ್ ಓಡಿಸ್ಬೇಕಾಗ್ಲಿ, ಲಾಂಗಲ್ಲಿ ಇನ್ನೂ ಮೈಲೇಜ್ ಜಾಸ್ತಿ ಬರುತ್ತೆ. ಟನ್ನೇಜ್ ಹೆಂಗೆ ಹಾಕ್ತೀರಾ ಅದ್ರ ಮೇಲೆ ಮೈಲೇಜ್ ಡಿಪೆಂಡ್ ಸರ್ ಈ ಗಾಡಿಗಳು. ಲೋನು ಸರ್ ಇದಕ್ಕೆ ಎಷ್ಟು ಆಗ್ಬೋದು ಸರ್? ಇದಕ್ಕೆ ಕಸ್ಟಮರ್ ಜಿನಿಯನ್ ಇದ್ರೆ ಒಂದು ಮ್ಯಾಕ್ಸಿಮಮ್ ನಿಮಗೆ ಒಂದು 8 ಲಕ್ಷವರೆಗೂ ಲೋನ್ ಆಗುತ್ತೆ. 8 ಲಕ್ಷ ಲೋನ್ ಆಗುತ್ತೆ. ಮನೆ ಬೆಂಗಳೂರಲ್ಲಿ ಇದ್ದಾರೆ ಸರ್. ಕರ್ನಾಟಕದಲ್ಲಿ ಇಡೀ ಎಲ್ಲೇ ಇರಲಿ, ಅವ್ರು ಯಾವುದೇ ಜಿಲ್ಲೆನಲ್ಲಿರಲಿ, ಎಲ್ಲ ಕಡೆನೂ ಲೋನ್ ಆಗುತ್ತೆ. ಓಕೆ ಸರ್. ಸರ್ ನೋಡಿ ಟಾಟಾದ ಇನ್ನೊಂದು ಗಾಡಿ ಇದೆ, ಅಲ್ಟ್ರಾ 1518 ಗಾಡಿ ನೋಡಿ ಹೆಂಗಿದೆ ಅಂತ. ಸೂಪರ್ ಕಂಡೀಷನ್ ಗಾಡಿ ಇದೆ. ಲೈಟಾಗಿ ಸಣ್ಣ ಪುಟ್ಟ ಟಚ್ ಮಾಡಿಸ್ಕೊಡ್ತೀವಿ. ಈ ಗಾಡಿ ನೋಡ್ತಾ ಇರ್ಬೋದು ನೀವು. 6 ಹೊಸ ಟೈರ್ ಇದೆ. ಒಳಗಡೆ ಕ್ಯಾಬಿನ್ ತೋರಿಸಿ ಎಷ್ಟು ನೋಡ್ತಿದೆ ಅಂತ. ಒಳ್ಳೆ ಕ್ಯಾಬಿನ್ ಸರ್ ಇದು. ಇದು ಬಂದು ನಿಮಗೆ 10 ಟನ್ ಪಾಸಿಂಗ್ ಆಗಿರ್ತದೆ ಗಾಡಿ. ಇದು 17 ಫೀಟ್ ಬಾಡಿ ಬರ್ತದೆ. 6 ಹೊಸ ಟೈರ್ ಇದೆ. ಕಿಲೋಮೀಟರ್ ಬಾರಿ ಕಮ್ಮಿ ಓಡಿದೆ ಸರ್ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ ಇದು ಸರ್. ನಮ್ಮ ಹತ್ರ ಕೇಳೋ ಪ್ರೈಸ್ ನೋಡಿದ್ರೆ ಖುಷಿ ಬಿದ್ಬಿಡ್ತೀರಾ. ಬರೀ 11 ಲಕ್ಷ ಕೊಡ್ತೀವಿ ಸರ್ ಗಾಡಿ ಇದು. ಇದು ಟಿಪ್ಪರ್ ಮಾಡಿಸ್ಕೊಡಿ ಅಂದರೆ 14 ಲಕ್ಷ ಆಗುತ್ತೆ. ಟ್ಯಾಂಕರ್ ಮಾಡಿಸ್ಕೊಡಿ ಅಂದರೆ 13.5 ಲಕ್ಷ ಆಗುತ್ತೆ. ಬ್ರಿಕ್ ಲೋಡರ್ ಮಾಡಿಸ್ಕೊಡಿ ಅಂದರೆ 12.5 ಲಕ್ಷ ಆಗುತ್ತೆ. ಯಾವ ಥರ ಆಪ್ಷನ್ ಬೇಕು ನೋಡಿ ಸರ್, ಈ ಗಾಡಿಗೆ ಆ ಥರ ಆಪ್ಷನ್ ಮಾಡಿಕೊಡ್ತೀವಿ. ಗಾಡಿ ನೋಡ್ತಾ ಇರ್ಬೋದು ನೀವು. ಫುಲ್ ಕಂಡೀಷನ್ ಗಾಡಿ ಇದು. ಓಕೆ. ಮಾಡೆಲ್ ಯಾವ್ದಂದ್ರೆ ಇದು? ಸರ್ ಮಾಡೆಲ್ ಬಂದು 2019 ಮಾಡೆಲ್ ಸರ್. ಈ ಪ್ರೈಸ್ಗೆ ನಿಮಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ಸರ್ ಈ ಗಾಡಿ. ಓಕೆ. ಮೈಲೇಜ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಈ ಗಾಡಿನಲ್ಲಿ ನಿಮಗೆ ಮೈಲೇಜ್ ಕಮ್ಮಿ ಬರ್ತದೆ. ಯಾಕಂದರೆ ಒಂದು ಹೆವಿ ಗಾಡಿ ಇರೋದ್ರಿಂದ ಇದು ಟನ್ನೇಜ್ ಹಾಕ್ದಂಗೆ ಮೈಲೇಜ್ ಬರ್ತದೆ ಸರ್. ನಿಮ್ಗೆ ಯಾವ ಥರ ಬೇಕು ಆ ಥರ ಡಿಪೆಂಡು. ಟನ್ನೇಜ್ ಮೇಲೆ ಮೈಲೇಜ್ ಡಿಪೆಂಡ್ ಆಗುತ್ತೆ. ದೊಡ್ಡ ಗಾಡಿ ಇಟ್ಟಿರೋರ್ಗಂತೂ 100% ಗೊತ್ತು ಈ ಗಾಡಿ ಮೈಲೇಜ್ ಎಷ್ಟು ಬರುತ್ತೆ ಅಂತ. ಅವ್ರು ಟನ್ನೇಜ್ ಮೇಲೆ ಡಿಪೆಂಡ್ ಮಾಡೋಣ ಮೈಲೇಜ್ಗೆ. ಓಕೆ. ಲೋನು ಸರ್? ಸರ್ ಈ ಗಾಡಿಗೆ ಲೋನ್ ನಿಮಗೆ ಹತ್ರ ಒಂದು 8 ಲಕ್ಷವರೆಗೂ ಲೋನ್ ಆಗುತ್ತೆ ಸರ್. ನೀವು ಏನು ಮಾಡಿಸ್ತೀರೋ ಅದ್ರ ಮೇಲೆ ಲೋನ್ ಡಿಪೆಂಡ್ ಆಗುತ್ತೆ. ಟ್ಯಾಂಕರ್ ಮಾಡಿಸಿದ್ರೆ ಅದಕ್ಕೊಂಥರ ಲೋನ್ ಆಗುತ್ತೆ. ಟಿಪ್ಪರ್ ಮಾಡಿಸಿದ್ರೆ ಅದಕ್ಕೊಂಥರ ಲೋನ್ ಆಗುತ್ತೆ. ಬ್ರಿಕ್ ಲೋಡರ್ ಮಾಡಿಸಿದ್ರೆ ಅದಕ್ಕೊಂಥರ ಲೋನ್ ಆಗುತ್ತೆ. ಬರೀ ಬಾಡಿ ಕಟ್ಕೋತೀನಿ 17 ಫೀಟ್ದು ಅಂದರೆ ಅದಕ್ಕೊಂಥರ ಲೋನ್ ಆಗುತ್ತೆ. ನಿಮಗೆ ಯಾವ ಥರ ಬೇಕು ಆ ಥರ ಲೋನ್ ಆಗುತ್ತೆ ಸರ್. ಮ್ಯಾಕ್ಸಿಮಮ್ 8 ಲಕ್ಷ ಅಂತೂ ಆಗೇ ಆಗುತ್ತೆ. ಓಕೆ ಸರ್. ತುಂಬ ಜನ ಟಿಪ್ಪರ್ ಕೇಳ್ತಾನೆ ಇದ್ರಿ ಅಲ್ವಾ? ಬನ್ನಿ ಇವಾಗ ಫೈನಲಿ ನಾನು ನಿಮಗೆ ಟಿಪ್ಪರ್ ತೋರಿಸ್ತಾ ಇದ್ದೀನಿ. ಹೇಳಿ ಸರ್. ಸರ್ ಈಚರ್ ಟಿಪ್ಪರ್ ನೀವು ನೋಡ್ತಾ ಇರ್ಬೋದು ಗಾಡಿ ಹೆಂಗಿದೆ ಅಂತ. ಮಿಣ ಅಂತ ಹೊಳಿತಾ ಇದೆ. ಮುಂದೆಯಿಂದ ನೋಡಿ ಹೆಂಗಿದೆ ಅಂತ. ಓಕೆ. ಸೈಡಿಂದ ನೋಡಿ ಹೆಂಗಿದೆ ಅಂತ. ಹಿಂದೆಯಿಂದ ನೋಡಿದ್ರಂತೂ ತಗೊಂಡು ಹೋಗ್ಬಿಡ್ತೀರಾ ನೀವು. ಒಳಗಡೆ ಕ್ಯಾಬಿನ್ ನೋಡ್ಬೋದು. ಇದ್ರೊಳಗಡೆ ಸ್ಲೀಪರ್ ಕ್ಯಾಬಿನ್ ಬರೋದು ಗಾಡಿ ಒಳಗಡೆ. ಓಕೆ. ನೋಡಿ ಗಾಡಿ ಹೆಂಗಿದೆ. ಸೀಟ್ ಕವರ್, ಇಂಟೀರಿಯರ್ ಎಲ್ಲ ನೋಡಿ. ಗಾಡಿ ಮಸ್ತಾಗಿದೆ. ಅದು ಈಚರ್ ಗಾಡಿ ಇದು. 2019 ಮಾಡೆಲ್ ಗಾಡಿ ಸರ್ ಇದು. 6 ಹೊಸ ಟೈರು. ಓಕೆ. 50,000 ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿದ್ದೀವಿ ಸರ್. ಇನ್ನು ಗಾಡಿಗೆ ನಂಬ್ತೀರಾ? 16 ಟನ್ GVW ಬರೋದು ಗಾಡಿ ಇದು. ಈಚರ್ ಗಾಡಿ ನೋಡಿ. ಸುತ್ತ ನೋಡ್ಬೋದು ಕಂಡೀಷನ್ ಹೆಂಗಿದೆ ಅಂತ. ಸಿಂಗಲ್ ಓನರ್ ಗಾಡಿ ಸರ್ ಇದು. ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಗಾಡಿ ಬಂದು ತುಂಬಾ ಕಮ್ಮಿ ಓಡಿದೆ. ಇದು ಅನ್ಬಿಲೀವಬಲ್ ಪ್ರೈಸ್ ಕೊಡ್ತೀವಿ ಸರ್ ನಿಮ್ಗೆ. ಮಿನಿಮಮ್ ಇದು ಒಂದು 6ವರೆಗೂ ಮೈಲೇಜ್ ಬರುತ್ತೆ. 5 ರಿಂದ 6 ಮೈಲೇಜ್ ಬರುತ್ತೆ. ಓಕೆ. ಗಾಡಿ ನೀವು ನೋಡ್ತಾ ಇರ್ಬೋದು. ಟೈರ್ಗಳೆಲ್ಲ ಹೆಂಗಿದೆ ಅಂತ ಕಂಡೀಷನ್. 5016 ಅಲ್ಲ ಇದು ಸರ್? ಇದು ಬಂದು ಏನು ಹೇಳಿ, Pro 5016T. ಹೌದು ಸರ್, ಹೌದು. 2019 ಮಾಡೆಲ್ ಗಾಡಿ ಇದು. ಇದು ಗಾಡಿ ಬಂದು ಪ್ರೈಸ್ ನಿಮ್ಗೆ ಬರೀ 16 ಲಕ್ಷಕ್ಕೆ ಕೊಟ್ಬಿಡ್ತೀವಿ ಸರ್. ಈಜರ್ ಗಾಡಿ ನಿಮ್ಗೆ ಎಲ್ಲೂ ಸಿಗಲ್ಲ ಈ ಪ್ರೈಸ್ಗೆ ಗಾಡಿ ಇದು. 16 ಲಕ್ಷಕ್ಕೆ 16 ಲಕ್ಷಕ್ಕೆ ಕೊಟ್ಬಿಡ್ತೀವಿ. ಸಿಂಗಲ್ ಓನರ್ ಗಾಡಿ ಇದು. ಲೋನ್ ಎಷ್ಟಕ್ಕಾಗುತ್ತೆ ಸರ್? ಸರ್ ಈ ಗಾಡಿ ಮೇಲೆ ಬೊಂಬಾಟ್ ಪ್ರೊಫೈಲ್ ಇರೋರೆ ಸರ್ ಈ ಗಾಡಿ ತಗೊಳ್ಳೋದು. ಬೊಂಬಾಟ್ ಲೋನ್ ಆಗುತ್ತೆ ಸರ್. ಅವ್ರಿಗಂತೂ 10 ಲಕ್ಷ ಮೇಲೆ ಲೋನ್ ಆಗುತ್ತೆ ಸರ್. 10 ಲಕ್ಷ ಮೇಲೆ ಲೋನ್ ಆಗ್ಬಿಡುತ್ತೆ. 10 ಲಕ್ಷ ಮೇಲೆ ಆಗುತ್ತೆ ಸರ್. ಟಿಪ್ಪರ್ಗೆ ತುಂಬಾ ಡಿಮ್ಯಾಂಡ್ ಸರ್ ಇರೋದು. 16 ಇದು ಹೆಂಗಿದೆ ಅಂದ್ರೆ ಗಾಡಿ ನೋಡಿ ನೀವು. 6 ಹೊಸ ಟೈರ್ ಇದೆ. ಗಾಡಿ ತಗೊಂಡು ಸೀದಾ ಡೈರೆಕ್ಟ್ ಆಗಿ ನೀವು ದುಡಿಯೋಕೆ ಹೋಗೋದು ಈ ಗಾಡಿನಲ್ಲಿ. ಓಕೆ ಸರ್. ಟಿಪ್ಪರ್ ಅಲ್ಲಿ ಏನು ಒಂದು ಕೆಲಸ ಬ್ಯಾಲೆನ್ಸ್ ಇಟ್ಟಿಲ್ಲ ನೋಡಿ. ಗಾಡಿ ಮಾತ್ರ ಟೈರ್, ಗೇರ್, ಇನ್ಶೂರೆನ್ಸು ಕಟ್ಬಿಟ್ಟಿದ್ದೀವಿ ಕಾಂಪೋಸಿವ್.
ಸೀದಾ ತಗೊಂಡು ದುಡಿಯೋಕೆ ಹೋಗ್ಬೋದು. ಓಕೆ, ನೋಡೋಣ ಸರ್. ನನ್ನ ಸಬ್ಸ್ಕ್ರೈಬರ್ ಕೇಳ್ತಾನೆ ಇದ್ರು ಟಿಪ್ಪರ್ದು ಮಾಡಿ ಅಂತ ಅಂತಾರಲ್ಲ, ಸೀದಾ ಇಲ್ಲಿಗೆ ಬನ್ನಿ ಸರ್. ಚಾನಲ್ ನೋಡಿ, ಕೆಳಗಡೆ ನಂಬರ್ ಕಾಣಿಸ್ತಾ ಇರ್ತದೆ, ಫೋನ್ ಮಾಡಿ ಸೀದಾ ಬನ್ನಿ, ಟಿಪ್ಪರ್ ಸಿಗ್ತದೆ ಈಚರು. ಓಕೆ ಸರ್, ಖಂಡಿತ ಬಂದೇ ಬರ್ತಾರೆ ಸರ್ ನನ್ನ ಸಬ್ಸ್ಕ್ರೈಬರ್. ನೋಡಿದ್ರಲ್ಲ ಈಚರ್ ಹೆಂಗಿದೆ ಅಂತ. ಬರೀ ಓಡಿರೋದು 80,000 ಚಿಲ್ಲರೆ ಕಿಲೋಮೀಟರ್ ಸರ್. ಹೊಸ ಟೈರ್ ಹಾಕ್ಸಿದ್ದೀವಿ, ಗಾಡಿ ಗನ್ ಕಂಡೀಷನ್ ಇದೆ ಸರ್. ಇಲ್ಲೊಂದು ಹೊಸ ಗಾಡಿ ನೋಡ್ತಾ ಇರ್ಬೋದು ನೀವು, ಅಲ್ಟ್ರಾ T16 ಅಂದ್ಬಿಟ್ಟು ಗಾಡಿಯ ಸ್ಲೀಪರ್ ಕ್ಯಾಬಿನ್ ಬರ್ತದೆ. ಗಾಡಿ ನೋಡ್ತಾ ಇರ್ಬೇಕು, 21 ಮಾಡಲ್ ಗಾಡಿ ಇದು. ನೋಡ್ತಾ ಇರಿ, 4 ಟೈರ್ ಇದೆ ಇದ್ರೊಳಗಡೆ, ರೇಡಿಯಲ್ ಟೈರ್ಗಳು ಇರೋದು ಗಾಡಿ ಒಳಗಡೆ. ಈ ಗಾಡಿ ಬಂದು GVW ವೆಯ್ಟ್ ಬಂದು ನಿಮ್ಗೆ 16 ಟನ್ಸ್ ಬರ್ತದೆ. ಗಾಡಿ ಇಂಟೀರಿಯರ್ ನೋಡಿ ಸರ್, ಸೂಪರ್ ಆಗಿದೆ. ಮೈಲೇಜ್ 6 ಬರ್ತದೆ. ಗಾಡಿ ಬಾಡಿ ನೋಡಿ ಸರ್, 20 ಫೀಟ್ ಬಾಡಿ ಬರೋದು ಇದು. 20 ಫೀಟ್ ಬಾಡಿ ಬರೋದು ಇದು. ಹೊಸ ಗಾಡಿ ಬಂದು ನಿಮ್ಗೆ 27 ಲಕ್ಷ ಸರ್ ಗಾಡಿ ಇದು. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಎಷ್ಟು ಪ್ರೈಸ್ ಮಾಡ್ಕೊಡ್ತೀವಿ. ಎಷ್ಟು ಪ್ರೈಸ್ ಅಂದ್ರೆ ಬರೀ 16 ಲಕ್ಷ ಕೊಡ್ತೀವಿ ಸರ್ ಗಾಡಿ. ನೀವು ಅನ್ಬಿಲೀವಬಲ್ ಪ್ರೈಸ್ ಇದು ನಿಮ್ಗೆ. 16 ಲಕ್ಷಕ್ಕೆ ಕೊಡ್ತೀವಿ ಸರ್. ಸೂಪರ್ ಗಾಡಿ. ಗಾಡಿ ಕ್ಯಾಬಿನ್ ಎಲ್ಲ ನೋಡ್ತಾ ಇರ್ಬೋದು ನೀವು ಹೆಂಗಿದೆ ಅಂತ. ಕಂಡೀಷನ್ ಹೊಸ ಕಂಡೀಷನ್ ಅಲ್ಲಿ ಇದೆ ಗಾಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ. ಓಕೆ ಸರ್, ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಇದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಲೋನು. ಅದೇನು GST ಎಲ್ಲ ಇದೆ ಅಂದ್ರೆ ಒಂದು 10 ಲಕ್ಷದ ಮೇಲೆ ಲೋನ್ ಆಗ್ಬಿಡ್ತದೆ ಸರ್. 10 ಲಕ್ಷದ ಮೇಲೆ ಲೋನ್ ಆಗುತ್ತೆ. 10 ಲಕ್ಷದ ಮೇಲೆ ಆಗುತ್ತೆ ಸರ್ ಲೋನು. ಮುಲಾಜೆ ಇಲ್ಲ. ಈ ಗಾಡಿ ದುಡಿಯೋರು ಮಾತ್ರ ಗೊತ್ತಿದೆ ಅವ್ರಿಗೆ, ಗಾಡಿ ತಗೊಳ್ಳೋರಿಗೆ. ಸೂಪರ್ ಗಾಡಿ, ಒಳ್ಳೆ ಸಂಪಾದನೆ ಮಾಡೋ ಗಾಡಿ ಇದು. 6 ಹೊಸ ಟೈರ್ ಇದೆ ಇದರಲ್ಲಿ, ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್. ನೋಡ್ಕೊಳ್ಳಿ, ಒಂಚೂರು ಓಡಿಲ್ಲ ಟೈರ್, ಹೊಸ ಟೈರ್ ಹಾಕಿ ನಿಲ್ಸಿದ್ವಿ. ಓಕೆ ಸರ್. ಆಗ್ಲಿಂದ ತುಂಬಾ ದೊಡ್ಡ ಗಾಡಿ, ಎಲ್ಲ ತರದ ಗಾಡಿ ತೋರಿಸ್ಬಿಟ್ಟು ಇದೇ ಸರ್. ಇದು ಕೂಡ ಸೂಪರ್ ಆಗಿದೆ ಗಾಡಿ. ಮೂರ್ತಿ ಚಿಕ್ಕದು ಸರ್, ಕೀರ್ತಿ ಬಾರಿ ದೊಡ್ಡದು. ಈ ಗಾಡಿ ನೋಡ್ತಾ ಇರ್ಬೋದು ನೀವು, ಅಲ್ಟ್ರಾ T7 ಅಂತ ಈ ಗಾಡಿ ಹೆಸರು. ಟಾಟಾದವ್ರದ್ದು ಗಾಡಿ ಇದು. ಬರೀ ಔಟ್ಲುಕ್ ನೋಡಿ ಸರ್ ಹೆಂಗಿದೆ ನಿಮ್ಗೆ, ಬುಲೆಟ್ ಟ್ರೈನ್ ಇದ್ದಂಗಿದೆ ಔಟ್ಲುಕ್ ಇದಕ್ಕೆ. ಹೌದು. ಇದು ಬಂದು ಪವರ್ ಬ್ರೇಕ್ ಬರೋದು. 22 ಮಾಡಲು ಗಾಡಿ ಇದು. 22 ಮಾಡಲು 4 ಟನ್ ಪಾಸಿಂಗ್ ಬರುತ್ತೆ ಸರ್. ರೇಡಿಯಲ್ ಟೈರ್ಸ್ ಬರ್ತವೆ ಈ ಗಾಡಿಗೆ. ಓಕೆ. ಇದು ಬರೀ 95,000 ಕಿಲೋಮೀಟರ್ ಓಡಿದೆ ಗಾಡಿ ಇದು. 95,000 ಅಷ್ಟೇನೆ? 95,000 ಓಡಿದೆ ಸರ್. 12 ಫೀಟ್ ಬಾಡಿ ಇದಕ್ಕೆ ಬರೋದು. ಮೈಲೇಜ್ ಬಂದು 10 ಬರುತ್ತೆ ಸರ್. ಓಕೆ. ಇದ್ರದ್ದು ಪ್ರೈಸ್ ನೀವು ಹೊಸದ ಶೋರೂಮ್ ಅಲ್ಲಿ ತಗೊಂಡೋಗ್ತೀನಿ ಅಂದ್ರೆ 15 ಲಕ್ಷವರೆಗೂ ಪ್ರೈಸ್ ಇದೆ ಈ ಗಾಡಿಗೆ. ನಮ್ಮ ಹತ್ರ ಬನ್ನಿ ಸರ್, ನಿಮ್ಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಎಷ್ಟಲ್ಲಿ ಬೇಕು ಸರ್ ನಿಮ್ಗೆ ಈ ಗಾಡಿ? ಹೊಸದು ಎಷ್ಟಿದೆ ಅಂದ್ರೆ ಸರ್ 15 ಲಕ್ಷ ಇದೆ ಸರ್ ಗಾಡಿ. 22 ಮಾಡಲ್, ಬರೀ 1 ವರ್ಷದ ಗಾಡಿ ಸರ್. ನಿಮ್ ಚಾನೆಲ್ ಕಡೆಯಿಂದ ಬರೀ 11 ಲಕ್ಷ ಕೊಡ್ತೀವಿ. 11 ಲಕ್ಷ. ಶೇಪ್ ನೋಡಿ ಸರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಹೌದು. ಒಳಗಡೆ ನೋಡ್ಬೇಕು ನೀವು, ಫುಲ್ ಖುಷಿ ಆಗ್ಬಿಡ್ತೀರಾ ಒಳಗಡೆ ನೋಡಿದ್ರೆ. ಇಂಟೀರಿಯರ್ ಇಬ್ರು ಆರಾಮಾಗಿ ಮಲ್ಕೋಬಹುದು, ಅಷ್ಟು ದೊಡ್ಡ ಕ್ಯಾಬಿನ್ ಕೊಟ್ಟಿದ್ದಾರೆ. ಓಕೆ. ಅಷ್ಟು ದೊಡ್ಡ ಸೈಡ್ ಇಂದ ನೋಡಿ ಸರ್ ಗಾಡಿ. ಒಂದ್ಸಲ ಓಡಿಸಿ ನೋಡ್ಬಿಟ್ರೆ ನೀವು ಈ ಗಾಡಿ ಬಿಡೋದೇ ಇಲ್ಲ, ತಗೊಂಡೇ ಹೋಗ್ಬಿಡ್ತೀರಾ ಜೊತೆನಲ್ಲಿ. ಓಕೆ, ಹಂಗೆ ಆತರ ಇರುತ್ತೆ ಗಾಡಿ ಇದು. ಸರ್ ಈಗ ಲೋನ್ ಅಂತ ಬಂದ್ರೆ ಎಷ್ಟೊಳಗೆ ಆಗ್ಬೋದು ಸರ್? ಈ ಗಾಡಿಗೆ ಬಂದು ಲೋನ್ ಅಂತ ಬಂದ್ರೆ ಒಂದು 8 ಲಕ್ಷವರೆಗೂ ಲೋನ್ ಆಗುತ್ತೆ ಸರ್. ಜಿನ್ನಿಯನ್ ಕಸ್ಟಮರ್ ಇರಬೇಕು, GST ಸರ್ಟಿಫಿಕೇಟ್ ಎಲ್ಲ ಇದ್ರೆ ಇನ್ನೂ ಜಾಸ್ತಿ ಲೋನ್ ಆಗುತ್ತೆ ಸರ್. ಹೊಸ ಗಾಡಿ ಸರ್, 22 ಮಾಡಲ್ ಇದು. 1 ವರ್ಷದ ಗಾಡಿ ಸರ್. ಹೌದು ಸರ್. 1 ವರ್ಷದ, ಬರೀ 1 ವರ್ಷದ ಗಾಡಿ ಇದು. ಟಾಟಾ ಶೋರೂಮ್ ಕಂಡೀಷನ್ ಇದೆ ಓಡಿಸೋಕೆ ಗಾಡಿ. ಒಂದ್ಸಲ ಓಡಿಸಿ ನೀವು ಈ ಗಾಡಿ ಒಳ್ಳೆ ಮಜಾ ಬಂದ್ಬಿಡ್ತದೆ. ಓಕೆ ಸರ್. ತುಂಬ ಜನ ಟಾಟಾ 1212 ಕೇಳ್ತಿದ್ರಿ. ಈ ಸಲ ಇವ್ರ ಒಂದು ಟಾಟಾ 1212 ಕೂಡ ಇರುತ್ತೆ, K51 ರಿಜಿಸ್ಟರ್ಡ್ ವೆಹಿಕಲ್. ಸರ್ ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಸರ್ ಟಾಟಾ 1212 ಎಲ್ಲೂ ಸಿಗಲ್ಲ ನಿಮ್ಗೆ. ಸೂಪರ್ ಆಗಿರೋ ಗಾಡಿ ನಮ್ಮ ಹತ್ರ ಮಾತ್ರ ಸಿಗೋದು. ಲಾಸ್ಟ್ ಟೈಮ್ ಒಂದು ಟಾಟಾ 1212 ಕೊಟ್ಟಿದ್ದು, ಇವಾಗ ನೋಡಿ ಕೊಡ್ತಾ ಇದೀವಿ. ಹೊಸ ಗಾಡಿ 2022 ಮಾಡಲ ಗಾಡಿ ಇದು. ಸಿಂಗಲ್ ಓನರ್ ಗಾಡಿ, ಫ್ರೆಶ್ ಇನ್ಶೂರೆನ್ಸ್ ಸರ್. ಟೈರ್ಗಳು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಹೆಂಗಿದೆ ನೋಡಿ ಟೈರ್, ಬಾಡಿ ಎಲ್ಲ ತೋರಿಸಿ. ಬರೀ 54,000 ಕಿಲೋಮೀಟರ್, 51,000 ಕಿಲೋಮೀಟರ್ ಓಡಿದೆ ಸರ್ ಇದು. 51,000 ಪಾಸಿಂಗ್ ಗಾಡಿ ಇದು. 20 ಫೀಟ್ ಬಾಡಿ ಬರ್ತದೆ ಈ ಗಾಡಿಗೆ. ಸರ್ ಈ ಗಾಡಿ ಬಂದು ನೀವು ಶೋರೂಮ್ ಅಲ್ಲಿ ತಗೋತೀನಿ ಅಂದ್ರೆ 24 ಲಕ್ಷ ಆಗುತ್ತೆ ಸರ್. 24 ಲಕ್ಷ ಶೋರೂಮ್ ಅಲ್ಲಿ ಇರುತ್ತೆ. ಲಕ್ಷ ಆಗುತ್ತೆ ಶೋರೂಮ್ ಅಲ್ಲಿ ಗಾಡಿ ತಗೊಂತೀನಿ ಅಂದ್ರೆ. ಹೆಂಗಿದೆ ನೋಡಿ ಬಾಡಿ ನೋಡ್ತಾ ಇರ್ಬೋದು ನೀವು. ಹೌದು. ಸಿಲ್ಕ್ ಆಗಿದೆ ಬಾಡಿ ಇದ್ರದ್ದು. ಓಕೆ. ನೀಟ್ ಆಗಿದೆ ನೋಡಿ, ಎಲ್ಲ ಯಾವ ಕಡೆಯಿಂದನೂ ನೋಡಿ ಗಾಡಿ ಮಾತ್ರ ಸಖತ್ತಾಗಿದೆ. ಸಿಲ್ಕ್ ಸ್ಮಿತಾನ ಸರ್? ಸರ್ ಸಿಲ್ಕ್ ಆಗಿದೆ ಸರ್ ಗಾಡಿ. ಏನ್ ಹೇಳ್ತಾ ಇದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಸರ್. ಟಾಟಾ 1212 ಅಂದ್ರೇನೆ ಒಂಥರ ಮಜಾ ಈ ಗಾಡಿಗಳಲ್ಲಿ. ಈ ಗಾಡಿ ನಿಮ್ಗೆ ಬರೀ ನಿಮ್ಗೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 14 ಲಕ್ಷ ಕೊಟ್ಬಿಡ್ತೀವಿ ಹೋಗಿ ಸರ್ ಗಾಡಿ ಇದು. 14 lakhs 14 ಲಕ್ಷಕ್ಕೆ ಕೊಡ್ತೀವಿ ಸರ್. ಇಂಟೀರಿಯರ್ ನೋಡಿದ್ರಲ್ಲ ಹೆಂಗಿದೆ ಅಂತ, ನೀಟ್ ಅಂಡ್ ಕ್ಲೀನ್ ಆಗಿದೆ. ಹೌದು ಸರ್. ಈ ಕಡೆಯಿಂದಾನು ಒಂದ್ಸಲ ತೋರಿಸ್ಬಿಡಿ, ಸ್ಟೇರಿಂಗ್ ಕಡೆಯಿಂದಾನು. ಗಾಡಿ ಓಡಿಸೋ ಸ್ಟೇರಿಂಗ್ ಕಡೆಯಿಂದಾನು ತೋರಿಸ್ಬಿಡಿ ಕೆಳಗಡೆ ಎಲ್ಲ ಹೆಂಗಿದೆ ಇಂಟೀರಿಯರ್ ಅಂತ. ನೀಟ್ ಅಂಡ್ ಕ್ಲೀನ್ ಆಗಿದೆ ಸರ್ ಗಾಡಿ ಇದು. ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆನೂ ಚೆನ್ನಾಗಿದೆ. ಎಲ್ಲ ಕಡೆನೂ ಚೆನ್ನಾಗಿದೆ ಸರ್ ಗಾಡಿ ಇದು. ಓಕೆ. ಏನ್ ಒಂದ್ಸಲ ನೋಡಿದವ್ರು ಮತ್ತೆ ನೋಡ್ತಾನೆ ಇರ್ತಾರೆ, ಅಷ್ಟು ಚೆನ್ನಾಗಿದೆ ಗಾಡಿ ಇದು. ಲೋನ್ ಎಷ್ಟಕ್ಕಾಗುತ್ತೆ ಸರ್ ಇದಕ್ಕೆ? ಸರ್ ಈ ಲೋನ್ ನಿಮ್ಗೆ ಜಿನ್ನಿಯನ್ ಕಸ್ಟಮರ್ ಆಗಿದ್ರೆ 10 lakhs ಪ್ಲಸ್ ಲೋನ್ ಆಗುತ್ತೆ. 10 ಲಕ್ಷದ ಮೇಲೆ. GST ಎಲ್ಲ ಇದ್ದು ಎಲ್ಲ ಸಖತ್ ಕಸ್ಟಮರ್ ಆದ್ರೆ ಒಳ್ಳೆ ಲೋನ್ ಆಗುತ್ತೆ ಸರ್. ಓಕೆ, ಖಂಡಿತ ಸರ್. ನನ್ನ ಸಬ್ಸ್ಕ್ರೈಬರ್ ನಿಮ್ಗೆ ಕರೆ ಮಾಡ್ತಾರೆ ಸರ್. ಸೊ ನೋಡಿದ್ರಲ್ಲ ಪ್ರೀತಿ ಬಂಧುಗಳೇ, ಸೊ ಪ್ರತಿಯೊಂದು ವೆಹಿಕಲ್ಸು ಕೂಡ ನಾನು ಡೀಟೇಲ್ ತಿಳಿಸ್ಕೊಡಿದ್ದೀನಿ ಸರ್. ಇದು ಬಿಟ್ಟು ಮತ್ತೆ ಇನ್ಯಾವ್ದು ಗಾಡಿಗಳು ಬರ್ತದೆ ಸರ್? ನಿಮ್ಗೆ ಯಾವ ಥರ ಗಾಡಿ ಬೇಕು ಸರ್ ಎನ್ಕ್ವೈರಿ ಹಾಕಿ. ನಮ್ಮ ಹತ್ರ 1 ವಾರ 15 ದಿನದಲ್ಲಿ ಗಾಡಿಗಳು ಬರ್ತವೆ. ನಿಮ್ಮ ಹತ್ರ ಎಲ್ಲ ಥರ ಗಾಡಿನೂ ಬರ್ತದೆ ಸರ್. ಟಾಟಾ AC ಬರ್ತದೆ, ಜೀತೋ ಬರ್ತದೆ, ಅದಾದ್ಮೇಲೆ ಅಶೋಕ್ ಲೇಲ್ಯಾಂಡು ಬರ್ತದೆ. ಅಂದ್ರೆ ಅಶೋಕ್ ಲೇಲ್ಯಾಂಡು ಸಿಕ್ಕಾಪಟ್ಟೆ ಪ್ರೈಸ್ ಜಾಸ್ತಿ ಸರ್. ಸುಮ್ಮನೆ ಅಶೋಕ್ ಲೇಲ್ಯಾಂಡ್ ಎಲ್ಲ ಸುಮ್ಮನೆ ಹುಚ್ಚುಚ್ಚಾಗೋದ್ರಿಂದ ತಿರ್ಗಕ್ಕೆ ಹೋಗ್ಬಿಡಿ. ಟಾಟಾ ಯೋಧ ತಗೊಳ್ಳಿ, ಅದೇ ಕೆಲಸ ಮಾಡ್ತದೆ. ಕಡಿಮೆ ರೇಟಲ್ಲೂ ಸಿಗುತ್ತೆ ನಿಮಗೆ. 1.7 ಬುಲೆರೋ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಬುಲೆರೋ ಹುಡುಕೋರು ಹುಡುಕ್ತಾನೆ ಇರ್ತಾರೆ, ಸಿಗೋದೇ ಇಲ್ಲ ಬುಲೆರೋ.
ಯಾಕಂದ್ರೆ 15 ಮಾಡಲು ಬುಲೆರೋಗೆ ನಿಮಗೆ 6 ಲಕ್ಷ 7 ಲಕ್ಷ ಬೇಕು ಅಂತಾರೆ. ನಮ್ಮ ಹತ್ರ ಬನ್ನಿ 22 ಮಾಡಲು ಯೋಧ ಕೊಡ್ತೀವಿ ನಿಮಗೆ. ಸೇಮ್ ಟು ಸೇಮ್ ಕೆಲಸ ಮಾಡ್ತದೆ. ಗೂಡ್ಸ್ ಗಾಡಿಗಳಲ್ಲಿ ಯಾವ ತರ ಗಾಡಿಗಳು ಇರ್ತದೆ ಸರ್, ಎಲ್ಲಾ ತರ ವೆರೈಟೀಸು ನಮ್ಮ ಹತ್ರ ಬರ್ತದೆ. ನಮ್ಮ ಗೋಡೌನ್ಗೆ ಬಂದ್ರೆ ನಿಮ್ಗೆ ಒಂದ್ಸಲ ನೋಡಿದ್ರೆ 20, 30, 40 ಗಾಡಿಗಳು ಇರ್ತದೆ. ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೊಂಡು ನೀವು ವರ್ಕ್ ಮೇಲೆ ಚಾಯ್ಸ್ ಮಾಡ್ಕೊಂಡು ಗಾಡಿ ತಗೊಬೋದು ಸರ್. ಮತ್ತೆ ನಿಮ್ಮ ಹತ್ರ ಎಕ್ಸ್ಚೇಂಜ್ ಇದೆಯಾ ಸರ್? ಸರ್ ಎಕ್ಸ್ಚೇಂಜ್ ಅಂದ್ರೆ ತಗೊಂತೀವಿ, ತುಂಬಾ ಲೋ ಮಾಡಲ್ ವೆಹಿಕಲ್ಗಳು ತಗೊಳ್ಳಲ್ಲ ಸರ್ ನಾವು. ಓಕೆ, ಮಾಡಲ್ ಗಾಡಿಗಳು ಮಾತ್ರ. ಫೈನಾನ್ಸ್ ಕಂಟಿನ್ಯೂ ಇರೋ ಗಾಡಿಗಳು ತಗೊಳ್ಳಲ್ಲ. ಯಾಕಂದ್ರೆ ಎಲ್ಲ ಕ್ಲಿಯರ್ ಆಗಿರ್ಬೇಕು. ಯಾಕಂದ್ರೆ ಅದಕ್ಕೆ NOC ಬರೋದಕ್ಕೆಲ್ಲ ತುಂಬಾ ವೆಯ್ಟ್ ಮಾಡ್ಬೇಕಾಗುತ್ತೆ. ಆ ತರ ಎಲ್ಲ ಇದ್ದಾಗ ನಮ್ಮ ಹತ್ರ ನಡೆಯಲ್ಲ. ನಮ್ಮ ಕಂಪ್ನಿ ನೋಡಿರ್ಬೋದು ನೀವು, ಕಾರ್ ಎಕ್ಸ್ಪರ್ಟ್ ಅಂತ, ಬ್ಯಾಂಗ್ಳೂರಲ್ಲಿ ಇರೋದು, ಕೆಂಗೇರಿನಲ್ಲಿ ವಿಶ್ವೇಶ್ವರಯ್ಯ ಲೇಔಟ್ ಹತ್ರ ಬರುತ್ತೆ. ನಿಮಗೆ ಯಾರಿಗಾದ್ರೂ ಗಾಡಿಗಳು ಬೇಕಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ, ಅದಕ್ಕೆ ಕರೆ ಮಾಡಿ. ನಿಮಗೆ ಗೂಗಲ್ ಮ್ಯಾಪ್ ಕಳಿಸಿ ಅಂದರೆ ನಾವೇ ಕಳಿಸ್ತೀವಿ. ಇಲ್ಲಾಂದರೆ ಗೂಗಲಲ್ಲಿ ಹೋಗಿ ಮ್ಯಾಪ್ಸಲ್ಲಿ ಕಾರ್ ಎಕ್ಸ್ಪರ್ಟ್ ಬ್ಯಾಂಗ್ಳೂರ್ ಅಂತ ಟೈಪ್ ಮಾಡಿದ್ರೆ ಡೈರೆಕ್ಟಾಗಿ ಗೂಗಲೇ ನಾವು ನಮ್ಮ ಹತ್ರ ಕರ್ಕೊಂಬರುತ್ತೆ ನಿಮ್ಮನ್ನ. ಖಂಡಿತ ಸರ್, ಅಂತೂ ಇಂದು ಎಲ್ಲ ಡೀಟೇಲ್ ಕೊಟ್ಟಿದ್ದೀವಿ. ಹೊಸ ವರ್ಷಕ್ಕೆ ಖಂಡಿತವಾಗಿ ಹೊಸ ಸ್ಟಾಕ್ಸ್ ಖಂಡಿತ ಖುಷಿ ಆಗುತ್ತೆ. 2024ಕ್ಕೆ ಎಲ್ಲರ ಮನೆಯಲ್ಲೂ ಒಂದೊಂದು ಗೂಡ್ಸ್ ವೆಹಿಕಲ್ ಇರಬೇಕು. ಯಾರ್ಯಾರು ಗೂಡ್ಸ್ ವೆಹಿಕಲ್ಗಳು ತಗೊಂಡು ದುಡಿತಾ ಇದ್ದಾರೋ ಅವ್ರಿಗೆಲ್ಲ ಸಿಹಿ ಸುದ್ದಿ. ನಮ್ಮ ಹತ್ರನೇ ಈ ಥರ ಬೆಸ್ಟ್ ಪ್ರೈಸಿಗೆ ಸಿಗೋದು ಸ್ಟಾಕ್ಸ್ಗಳು ಇದ್ದಾವೆ. ಬೇಗ ಕರೆ ಮಾಡಿ ಗಾಡಿ ನಿಮ್ದಾಕ್ಸ್ಕೊಳ್ಳಿ. ಓಕೆ ಸರ್, ಧನ್ಯವಾದಗಳು ಸರ್.